ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ಸ್ಟೈಲ್ ವಿತ್ ಸುಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್, ನೋಡೋದಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಅನ್ನೋ ಥರ ಕಾಣಿಸುತ್ತೆ ನಿಮಗೆ. ತುಂಬ ಓಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅನ್ನೋ ಥರ, ಬಟ್ ತುಂಬಾ ಈಸಿ ಸ್ಟೆಪ್ಸಿಂದ ನೀವು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಬೋದು. ಈ ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕ್ಲಾಸಿಗೆ ಎಲ್ಲ ಔಟ್ಫಿಟ್ಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ತಡ ಮಾಡೋದು ಬೇಡ ಅಲ್ಲ, ಶುರು ಮಾಡೋಣ. ಫಸ್ಟ್ ಇಲ್ಲಿ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಮಾಡಾದ್ಮೇಲೆ ಇಲ್ಲಿ ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾಯ್ಶ್ಚರೈಸರ್ ಏನೇ ಅದನ್ನು ಜಾಸ್ತಿನೇ ಯೂಸ್ ಮಾಡಿ, ಏನಕ್ಕೆ ಇವಾಗ ವಿಂಟರ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಮಾಯ್ಶ್ಚರೈಸರ್ನ ಜಾಸ್ತಿ ಯೂಸ್ ಮಾಡಿ ನಾನು ಫೇಸ್ ವಾಶ್ ಮಾಡಾದ್ಮೇಲೆ ಟೋನರ್ ಅಪ್ಲೈ ಮಾಡಿದ್ದೀನಿ. ಟೋನರ್ ಅಪ್ಲೈ ಮಾಡಾದ್ಮೇಲೆ ಇವಾಗ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಮೆಬ್ಲಿಂದು ಫಿಟ್ ಮಿ ಫೌಂಡೇಶನ್ ತೊಗೊತಾ ಇದ್ದೀನಿ. ಇದು ಶೇಡ್ 128 ವಾರ್ಮ್ ನ್ಯೂಡ್. ಇಲ್ಲಿ ಸ್ವಲ್ಪನೇ ನಾನು ಫೌಂಡೇಶನ್ ಕ್ರೀಮ್ನ ತೊಗೊತಾ ಇದ್ದೀನಿ. ಯಾಕಂದರೆ ತುಂಬಾ ಜಾಸ್ತಿ ತೊಗೊಂಡ್ರೆ, ಎಸ್ಪೆಷಲಿ ಈ ಏನಿದೆ ಫೌಂಡೇಶನ್, ನನಗೆ ಅನ್ಸೋದೇನೆಂದರೆ ತುಂಬ ಬೇಗ ಬ್ಲೆಂಡ್ ಆಗೋ, ಅಂದರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಸೊ ಸ್ವಲ್ಪ ತೊಗೊಂಡು ಬೇಗ ನೀವು ಬ್ಲೆಂಡ್ ಮಾಡಿಕೊಂಡು, ನಿಮಗೆ ಇನ್ ಕೇಸ್ ನೆಕ್ಸ್ಟ್ ಬೇಕಂತ ಅಂದರೆ ಮತ್ತೆ ನೀವು ಸ್ವಲ್ಪ ಫೌಂಡೇಶನ್ನ ತೊಗೊಂಡು ಬ್ಲೆಂಡ್ ಮಾಡ್ಕೊಬೋದು. ಅದಕ್ಕೋಸ್ಕರ ಅಷ್ಟೇ. ಕೆಲವು ಫೌಂಡೇಶನ್ಸ್ ಆ ಥರ ಇರುತ್ತೆ, ತುಂಬ ನಾವು ಜಾಸ್ತಿ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಬ್ಲೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಲ್ಲಲ್ಲೇ ಪ್ಯಾಚ್ ಥರ ಬರುತ್ತೆ, ನೀಟಾಗಿ ಬ್ಲೆಂಡ್ ಆಗೋದಕ್ಕೆ ಸಹಾಯ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ. ಇಲ್ಲಾಂದರೆ ಓಕೆ, ಲೈಕ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ನಾನು ಹಾಕಿರೋ ಎಫರ್ಟ್ಗೆ ನನಗೂ ಖುಷಿ ಆಗುತ್ತೆ. ಓಕೆ, ಯಾರೋ ನನ್ನ ಕೆಲಸನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ. ಇಷ್ಟ ಆಗಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಲೈಕ್ ಮಾಡದಿರೋನು ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಇಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಅದೇ ಬ್ಯೂಟಿ ಬ್ಲೆಂಡರ್ ಅಂತ ಹೇಳಿ. ನೆಕ್ಸ್ಟ್ ನಾನು ಇನ್ನೊಂದು ಸ್ವಲ್ಪ ಫೌಂಡೇಶನ್ ತೊಗೊತಾ ಇದ್ದೀನಿ. ನೋಸ್ ಏರಿಯಾ ಹತ್ರ ಎಲ್ಲ ಸ್ವಲ್ಪ ಮತ್ತೆ ನನಗೆ ಬೇಕಾಗಿತ್ತು, ಅಲ್ಲೆಲ್ಲ ಜಾಸ್ತಿ ನನಗೆ ಫೌಂಡೇಶನ್ ಹಾಕ್ಕೊಂಡಿರಲಿಲ್ಲ. ಅಲ್ಲಿ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸ್ತು ನನಗೆ, ಫೋರ್ ಹೆಡ್ ಹತ್ರ ಎಲ್ಲನೂ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಮತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಿಸ್ ಬ್ಯೂಟಿದು ನಾನು ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೇನಾರು 100-200 ರುಪೀಸಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಏನು ಹೇಳ್ತೀವಿ, ಕನ್ಸಿಲರ್ ಇದು ತುಂಬಾ ಚೆನ್ನಾಗಿದೆ. ನಿಮಗೆ ತುಂಬಾ ಏನಂದರೆ ಫುಲ್ ಕವರೇಜ್ ಕೊಡೋದಿಲ್ಲ, ಬಟ್ ಮೀಡಿಯಮ್ ಟು ಶಿಯರ್ ಕವರೇಜ್ ಕೊಡುತ್ತೆ. ಬಟ್ ನಿಮ್ಗೇನಾದ್ರು ಸ್ವಲ್ಪ ನೀವೇನಾದರೂ 100-200 ರುಪೀಸಲ್ಲಿ ಆಗಲೇ ಹೇಳಿದಾಗ ನೋಡ್ತಾ ಇದ್ದರೆ ಈ ಕನ್ಸಿಲರ್ ತುಂಬಾ ಬೆಸ್ಟ್. ಆ್ಯಂಡ್ ನಿಮಗೆ ಇದು ಆಫ್ಲೈನಲ್ಲಿ ಸಿಗೋದು ಡೌಟ್ ಅನ್ಕೊತೀನಿ, ಯಾಕಂದರೆ ನಾನು ಅಷ್ಟೊಂದು ಬ್ಯೂಟಿ ಸ್ಟೋರ್ಸಲ್ಲಿ ನೋಡಿಲ್ಲ ಇದನ್ನು, ಈ ಕನ್ಸಿಲರ್ನ. ಬಟ್ ಆನ್ಲೈನಲ್ಲಿ ನಿಮಗೆ ಎಲ್ಲ ಬ್ಯೂಟಿ ಆನ್ಲೈನಲ್ಲೂ ನಿಮಗೆ ಅವೈಲೇಬಲ್ ಇದೆ. ಸೊ ಟ್ರೈ ಮಾಡಿ ನೋಡಿ, ಇದು ತುಂಬಾ ಚೆನ್ನಾಗಿದೆ. ನನ್ನ ಕಡೆಯಿಂದ ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನು. ನೆಕ್ಸ್ಟ್ ಅದೇ ಸೇಮ್ ಬ್ಯೂಟಿ ಬ್ಲೆಂಡರಿಂದ ನಾನು ಇದನ್ನು ಬ್ಲೆಂಡ್ ಔಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನೀವೇನಾದ್ರು ಹೊಸ್ದಾಗಿ ನಾನು ನೋಡ್ತಾ ಇದ್ದರೆ, ಹೊಸ್ದಾಗಿ ನನ್ನ ಚಾನಲಲ್ಲಿ ನೀವು ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನಾನು ಫ್ಯೂಚರಲ್ಲಿ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸೊ ಮಿಸ್ ಮಾಡ್ದಂಗೆಲ್ಲ ನೆಕ್ಸ್ಟ್ ಇಲ್ಲಿ ನಾನು ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಏನಿದೆ ಕನ್ಸಿಲರ್ನ ಏನು ಅಪ್ಲೈ ಮಾಡಿದ್ದೀನಿ ಅದನ್ನ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇಮಿಡಿಯೇಟಾಗಿ ನೀವು ಕನ್ಸಿಲರ್ ಬ್ಲೆಂಡ್ ಮಾಡಿದ ತಕ್ಷಣ ನೀವು ಕಾಂಪ್ಯಾಕ್ಟ್ ಪೌಡರು, ಇಲ್ಲಾಂದರೆ ಯಾವುದೇ ರೀತಿಯಂಥ ಲೂಸ್ ಪೌಡರ್ ಈ ಥರ ಯೂಸ್ ಮಾಡಿ ನೀವು ಅದನ್ನು ಸೆಟ್ ಮಾಡ್ಕೊಬೇಕು. ಸೊ ಸೆಟ್ ಮಾಡಿಲ್ಲ ಅಂತಂದರೆ ಕ್ರೀಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ನೀಟಾಗಿ ಬ್ಲೆಂಡ್ ಮಾಡೋದು ಆದಮೇಲೆ ಕನ್ಸಿಲರ್ನ ಈ ಥರ ಕಾಂಪ್ಯಾಕ್ಟ್ ಪೌಡರಿಂದ ಆಗಲಿ ಇನ್ನೊಂದೇನಾಗಲಿ, ಇಲ್ಲಿ ನಾನು ಬ್ಯೂಟಿ ಬ್ಲೆಂಡರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಜಸ್ಟು ಅದರಲ್ಲಿ ಏನು ಕೊಟ್ಟಿರ್ತಾರೆ, ಸ್ಪಾಂಜ್ ಏನು ಕೊಟ್ಟಿರ್ತಾರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದೇ ಬ್ಯೂಟಿ ಬ್ಲೆಂಡರಿಂದ ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಇಮಿಡಿಯೇಟಾಗಿ ಮಾತ್ರ ಅದನ್ನು ಮಾಡ್ಕೊಬೇಕಾಗತ್ತೆ. ಐಬ್ರೋಸ್ ಏನಿದೆ ಅದನ್ನು ನೀಟಾಗಿ ಮಾಡ್ಕೊತಾ ಇದ್ದೀನಿ, ಕೂಮ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಏನಿದೆ ಐಬ್ರೋದು ಪ್ರಾಡಕ್ಟ್ ಏನಿದೆ ಅದು ನೀಟಾಗಿ ಕೂರೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಗ್ಯಾಪ್ ಎಲ್ಲಿದೆ ಅಲ್ಲಿ ನೀಟಾಗಿ ಪ್ರಾಡಕ್ಟ್ನ ಡೆಪಾಸಿಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಆ್ಯಂಗ್ಲರ್ ಬ್ರಷಿಂದ ನಾನು ಡಾರ್ಕ್ ಬ್ರೌನ್, ನಿಮ್ಮ ಐ ಶ್ಯಾಡೋ ಪ್ಯಾಲೆಟಲ್ಲಿ ಡಾರ್ಕ್ ಬ್ರೌನ್ ಇದ್ದರೆ ನೀವು ಅದನ್ನು ಐಬ್ರೋ ಪೌಡರಾಗಿ ಕೂಡ ಯೂಸ್ ಮಾಡ್ಬೋದು. ನೀವೇನು ಸಪ್ರೇಟಾಗಿ ಐಬ್ರೋ ಪೌಡರ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಇದು ಆರೆಂಜಿಶ್ ಬ್ರೌನ್ ಇದೆ, ಇದು ಪ್ರಾಪರ್ ಬ್ರೌನ್ ಇಲ್ಲ, ಆರೆಂಜಿಶ್ ಟೋನ್ ಇರುವಂಥ ಬ್ರೌನ್ ಇದು. ಸೊ ಇದನ್ನು ನಾನು ಫ್ಲಫಿ ಬ್ರಷಲ್ಲಿ ತೊಗೊಂಡು ನಾನು
ನನ್ನ ಕ್ರೀಸ್ ಲೈನಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಕ್ರೀಸ್ ಲೈನಿಗೆ ಇದು ಜಸ್ಟ್ ಟ್ರಾನ್ಸಿಷನ್ ಕಲರ್. ಇವತ್ತಿನ ವಿಡಿಯೋದಲ್ಲಿ ಇದು ಟ್ರಾನ್ಸಿಷನ್ ನನ್ನ ಮೇಕಪ್ ಲುಕ್ಕಿಗೆ, ಐ ಮೇಕಪ್ ಲುಕ್ಕಿಗೆ ಟ್ರಾನ್ಸಿಷನ್ ಕಲರ್ ಆಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಎರಡೇ ಐ ಶ್ಯಾಡೋ ಕಲರ್ನ ಯೂಸ್ ಮಾಡಿ ಏನಿದೆ ಐ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿ ಅಪ್ಲೈ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ. ಜಸ್ಟ್ ನೀವು ಫ್ಲಫಿ ಬ್ರಷ್ನ ತೊಗೊಂಡು ದೂರದಲ್ಲಿ ಬ್ರಷ್ನ ಇಟ್ಕೊಂಡು ನೀವು ಇದನ್ನು ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ನಿಮ್ಗೇನಾದ್ರು ಇನ್ ಡೀಟೇಲಾಗಿ ನಿಮ್ಗೇನಾದ್ರು ತಿಳ್ಕೊಬೇಕು ಅಂತ ಅಂದರೆ ನಾನು ರೀಸೆಂಟಾಗಿ ನಾನು ವಿಡಿಯೋ ಮಾಡಿದ್ದೀನಿ, ಹೇಗೆ ಒಂದೇ ಸಿಂಗಲ್ ಐ ಮೇಕಪ್ ಬ್ರಷ್ನ ಯೂಸ್ ಮಾಡಿ ಹೇಗೆ ಐ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋದಂತ ಹೇಳಿ. ಸೊ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಐ ಬಟನ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಏನಾದರೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು ನಿಮಗೆ ಐ ಮೇಕಪ್ ಲುಕ್ ಅಂತ ಅಂದರೆ ನೀವು ನೋಡ್ಬೋದು ನನಗೆ ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ. ನೆಕ್ಸ್ಟ್ ಇಲ್ಲಿ ನಾನು ಪಿಂಕಿಶ್ ಸ್ವಲ್ಪ ರೋಸ್ ಗೋಲ್ಡಿಶ್ ಕಲರ್ ಇರುವಂಥ ಶಿಮ್ಮರ್ ಕಲರ್ನ ತೊಗೊತಾ ಇದ್ದೀನಿ. ಇದನ್ನು ನಾನು ಐಲಿಡ್ಗೆ ಹಾಕೊತಾ ಇದ್ದೀನಿ. ಸೊ ಇನ್ನರ್ ವಿಯಿಂದ ಸ್ಟಾರ್ಟ್ ಮಾಡಿ ನಾನು ಅರ್ಧ ಐಲಿಡ್ ಏನಿದೆ ಅಲ್ಲಿವರೆಗೂ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬಾ ಜಾಸ್ತಿ ಐ ಶ್ಯಾಡೋ ಕಲರ್ಸ್ನ ಯೂಸ್ ಮಾಡ್ದಾರೆ ಈ ಥರ ಜಸ್ಟ್ ಎರಡೇ ಐ ಶ್ಯಾಡೋ ಎಂದರೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಐ ಮೇಕಪ್ ಅಂತ ಹೇಳಿ. ನೆಕ್ಸ್ಟ್ ನನಗೆ ಅದಷ್ಟು ಸಾಲಿಲ್ಲ, ನನಗೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಇಲ್ಲಿ ನಾನು ನೆಕ್ಸ್ಟು ಬೇಬಿ ಪಿಂಕ್ ಸ್ವಲ್ಪ ನಾನು ಏನು ತೊಗೊಂಡಿದ್ದೆ ಪ್ರೀವಿಯಸ್ ಕಲರ್ಗಿಂತ ಒಂದು ಚೂರು ಇದು ಸ್ವಲ್ಪ ಬೇಬಿ ಪಿಂಕ್ ಇದೆ, ಅದನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಅದೇ ಶಿಮ್ಮರ್ ಕಲರ್ ಮೇಲೆ ನಾನು ಮತ್ತೆ ಡೆಪಾಸಿಟ್ ಮಾಡ್ತಾಯಿದ್ದೀನಿ, ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು. ನಿಮಗೇನೋ ಸ್ವಲ್ಪ ಅಷ್ಟೇ ಸಾಕು ಅಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಇಲ್ಲ ನನಗೆ ಎಕ್ಸ್ಟ್ರಾ ಬೇಕು ಶಿಮ್ಮರ್ ಅಂತ ಅಂದರೆ ನೀವು ಸ್ವಲ್ಪ ಶಿಮ್ಮರ್ನ ಮತ್ತೆ ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟ್ ನಾನು ಇದು ಫ್ಲಫಿ ಬ್ರಷಿಂದ ನಾನು ಏನು ಕ್ರೀಸ್ನ ಅಪ್ಲೈ ಮಾಡೋದಕ್ಕೆ ತೊಗೊಂಡಿದ್ದೆ ಫಸ್ಟ್ ಟ್ರಾನ್ಸಿಷನ್ ಕಲರ್ನ, ಅದನ್ನು ನಾನು ಕ್ರೀಸ್ ಲೈನಲ್ಲಿ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಎರಡು ಕಲರು ಬೇರೆ ಬೇರೆ ಥರ ಕಾಣಿಸ್ಬಾರ್ದು, ಆರ್ಶ್ ಲೈನ್ ಅಂತ ಏನು ಹೇಳ್ತೀವಿ ಆ ಥರ ಕಾಣಿಸ್ಬಾರ್ದು. ಸೊ ಅದಕ್ಕೆ ನೀಟಾಗಿ ಬ್ಲೆಂಡ್ ಮಾಡಬೇಕು, ಎರಡು ಸಪ್ರೇಟ್ ಥರ ಕಾಣಿಸ್ಬಾರ್ದು ಅಂತ ಹೇಳಿ ಇದು ಚೆನ್ನಾಗಿ ಕಾಣಿಸೋದಿಲ್ಲ. ನೆಕ್ಸ್ಟ್ ನಾನು ಐಲ್ಯಾಶ್ ಕರ್ಲರಿಂದ ನಾನು ಲ್ಯಾಶಸ್ನ ಕರ್ಲ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಸ್ವಲ್ಪ ಸೇಫಾಗಿ ಮಾಡ್ಕೊಬೇಕಾಗತ್ತೆ. ಏನೇನೋ ನೀವು ಇನ್ ಕೇಸ್ ನೀವು ಬಿಗಿನರ್ಸ್ ಆದರೆ ಇದನ್ನು ಅವಾಯ್ಡ್ ಮಾಡಿ ಹುಷಾರಾಗಿ ಮಾಡಿ ಅಂತ ಹೇಳ್ತೀನಿ. ನೋಡ್ಬೋದು ನೀವೇ ಡಿಫ್ರೆನ್ಸಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ. ಐ ಥಿಂಕ್ ನಿಮಗೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಐಲ್ಯಾಶ್ ಕರ್ಲರ್ನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಯೂಜ್ ಡಿಫ್ರೆನ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕಾಜಲ್ನ ತೊಗೊತಾ ಇದ್ದೀನಿ. ಇದು ಎಲೈಟಿಂದು ಕಾಜಲ್. ಇಲ್ಲಿ ನಾನು ಸ್ವಲ್ಪ ಮೇಲ್ಗಡೆ ನೀವು ನೋಡ್ಬೋದು ನಾನು ತುಂಬ ಲೈಟಾಗಿ ಹಾಕ್ಕೊತಾ ಇದ್ದೀನಿ, ತುಂಬ ಡಾರ್ಕಾಗಿ ಬೇಡ ಅಂತ ಹೇಳಿ. ತುಂಬಾ ಸಿಂಪಲಾಗಿ ಇದು ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸೋ ಥರ ಇರಬೇಕು ಈ ಮೇಕಪ್ ಅಂತ ಹೇಳಿ ನಾನು ತುಂಬ ಓವರ್ ಆಗಿ ಮಾಡ್ಕೊಂಡಿದ್ವಿ ಅನ್ನೋ ಥರ ಕಾಣಿಸ್ಬಾರ್ದು ಅಂತ ಹೇಳಿ ಇಲ್ಲಿ ನಾನು ಕಾಜಲ್ನ ಸ್ವಲ್ಪ ನಾನು ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ವಾಟರ್ ಲೈನಲ್ಲೂ ಅಷ್ಟೇ, ನೀವು ವಾಟರ್ ಲೈನಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನೀವು ರೆಗ್ಯುಲರಾಗಿ ಹೇಗೆ ಹಾಕ್ಕೊಂತಾರೆ ಕಾಜಲ್ನ ಆ ಥರ. ನೆಕ್ಸ್ಟ್ ನಾನು ಫಸ್ಟ್ ಏನು ತೊಗೊಂಡಿದ್ದೆ ನಾನು ಟ್ರಾನ್ಸಿಷನ್ ಕಲರ್ನ, ಅದನ್ನೇ ನಾನು ಆ್ಯಂಗ್ಲರ್ ಬ್ರಷಿಂದ ತೊಗೊತಾ ಇದ್ದೀನಿ. ನನ್ನ ಏನಿದೆ ಕೆಳಗಡೆ ಪ್ಲೇಸ್ ಮಾಡೋದಕ್ಕೆ ವಾಟರ್ ಲೈನಿಂದ ಕೆಳಗಡೆ, ಇಲ್ಲಾಂದರೆ ಅಲ್ಲಿ ಪ್ಲೇನ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅಷ್ಟೊಂದು ಕಾಣಿಸೋದಿಲ್ಲ. ನೀವು ನೋಡ್ಬೋದು ನಾನು ಏನಿದೆ ಕಾಜಲ್ನ ಕೆಳಗಡೆ ಅಪ್ಲೈ ಮಾಡ್ಕೊಂಡಿದ್ದೆ. ಈ ಕಲರ್ನು ಎರಡು ಸೇರಿಸಿ ನಾನು ಸ್ಮಜ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಸ್ಮೋಕಿ ಎಫೆಕ್ಟ್ ಕೊಡುತ್ತೆ. ಒಂಥರ ಕಣ್ಣು ನಿಮ್ದೇನಾದ್ರು ಚಿಕ್ಕದಿದ್ರೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ನೀಟಾಗಿ ಸ್ಮಜ್ ಮಾಡಿ ಮೇಲ್ಗಡೆದೂ ಅಷ್ಟೇ ಸ್ಮಜ್ ಮಾಡಿ ಸ್ವಲ್ಪನೇ ನಿಧಾನಕ್ಕೆ ಸ್ಮಜ್ ಮಾಡಿ ನಾನು ಅದನ್ನೇ ಸ್ವಲ್ಪ ವಿಂಗ್ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ಅಂತ ಐಲೈನರೆಲ್ಲ ಏನು ಯೂಸ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ನೀವು ನೋಡ್ಬೋದು ಆ ಥರ ಸ್ವಲ್ಪ ನೀವು ಡ್ರ್ಯಾಗ್ ಮಾಡ್ತಾ ಬಂದರೆ ಅದನ್ನೇ ನಿಮ್ಗೊಂಥರ ವಿಂಗ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ವಿಂಗ್ ಲೈನರ್ ಥರ ನೀವು ನೋಡ್ಬೋದು. ಅವಾಗ ಒಂಥರ ಫ್ರೇಮ್ ಸಿಗ್ದಂಗೆ ಆಗುತ್ತೆ ನಿಮಗೆ, ಕಣ್ಣಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ವೆಟ್ ಆ್ಯಂಡ್ ವೈಲ್ಡು ಐಲೈಟರ್ನ ತೊಗೊಂಡು ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡೋದ್ರಿಂದನೂ ತುಂಬ ಚೆನ್ನಾಗಿ ಕಾಣಿಸ್ತಾ. ಆ್ಯಂಡ್ ನಾನು ಏನಿದೆ ಐಬ್ರೋ ಕೆಳಗಡೆನೂ ಸ್ವಲ್ಪ ಜಾಗ ಏನಿರುತ್ತೆ ಅಲ್ಲೂ ಕೂಡ ನಾನು ಇಲ್ಲಿ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಆವಾಗ ಆ ಪ್ಲೇಸ್ ಎಂಟಿ ಥರ ಕಾಣಿಸೋದಿಲ್ಲ. ಇಲ್ಲಿ ಇನ್ನರ್ ಕಾರ್ನರ್ಗೂ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಟಾಡಾ, ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಅಪ್ಲೈ ಆಗಿದೆ ಅಂತ ಹೇಳಿ. ಎರಡು ಕಣ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ಲಿ ನಾನು ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ವೆಟ್ ಆ್ಯಂಡ್ ವೈಲ್ಡ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಅಂತ ಹೈಲೈಟರ್ನೆಲ್ಲ ಯೂಸ್ ಮಾಡ್ತಿಲ್ಲ ಇವತ್ತಿನ ಮೇಕಪ್ಗೆ.
ಜಸ್ಟ್ ಸ್ವಲ್ಪ ಜಾಸ್ತಿನೇ ನೀವು ಬ್ಲಷ್ನ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಪಿಂಕ್ ಆಗಿರೋವಂಥ ಈ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗಂತೂ ತುಂಬಾ ಕಾಂಪ್ಲಿಮೆಂಟ್ಸ್ ಅಂತೂ ಖಂಡಿತ ಸಿಗುತ್ತೆ. ಇದು ಪಿಂಕಿಶ್ ಇರೋವಂಥ ಲಿಪ್ಸ್ಟಿಕ್ನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಟ್ ನಂಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ, ಅಂದರೆ ಒಂಥರ ವಾಶ್ಔಟ್ ಮಾಡೋ ಥರ ಅನಿಸ್ತಾ ಇದೆ ಈ ಐ ಮೇಕಪ್ ಲುಕ್ಕಿಗೆ. ಇದು ಜಸ್ಟ್ ನಾನು ನಾರ್ಮಲಾಗಿ ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಇದು ಲಿಪ್ಸ್ಟಿಕ್ ಕಲರ್ ತುಂಬಾ ಚೆನ್ನಾಗಿದೆ. ಬಟ್ ಈ ಮೇಕಪ್ಗೆ ಸ್ವಲ್ಪ ವಾಶ್ಔಟ್ ಮಾಡ್ದಂಗೆ ಅನಿಸ್ತಾ ಇದೆ ನನಗೆ. ಸೊ ನಾನು ಅದಕ್ಕೆ ಇವಾಗ ನ್ಯೂಡ್ ಕಲರ್ ಲಿಪ್ಸ್ಟಿಕ್ಕಿಂದ ಸ್ವಲ್ಪ ಪ್ಯಾಚಪ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಒಂದು ಬಿಂದಿ ಇಟ್ಕೊಂಡು ಇದಕ್ಕೆ ಸಿಲ್ವರ್ ಜ್ಯುವೆಲರಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಈ ಮೇಕಪ್ ಲುಕ್ಕಿಗೆ ಸ್ಪೆಷಲಿ. ಆ್ಯಂಡ್ ನಿಮ್ಗೆ ಎಲ್ಲ ಥರ ಔಟ್ಫಿಟ್ಸ್ಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ. ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬಾಯ್ ಟೇಕ್ ಕೇರ್.